मम्मा के समान गुणमुहूर्त और शक्ति स्वरूप स्थिति के लिए योग साधना। दिव्य बुद्धि के गुण द्वारा स्मरण शक्ति से संपन्न मम्मा शुरू से ही बहुत होशियार, दूरदेशी तथा अच्छी स्मृति वाली थी। ಇವತ್ತಿನ ಗುಣ ಯಾವುದು? ದಿವ್ಯ ಬುದ್ಧಿಯ ಗುಣ. ನೆನಪಿನ ಶಕ್ತಿಯಿಂದ ಸಂಪನ್ನ. ಮಮ್ಮ ಪ್ರಾರಂಭದಿಂದಲೂ ಬಹಳ ಹೋಶಿಯಾರ್, ಜಾಣರು ಮತ್ತೆ ದೂರದೇಶಿ. ಮುಂದಿದ್ದು ಮೊದಲೇ ಮಮ್ಮನಿಗೆ ಗೊತ್ತಾಗ್ತಿತ್ತು. ಮತ್ತೆ ಒಳ್ಳೆಯ ನೆನಪಿನ ಶಕ್ತಿಯನ್ನ ಹೊಂದಿದವರು. मम्मा की स्मरण शक्ति इतनी तेज थी, एक बार सुना और बुद्धि में छप गया. ಮಮ್ಮರವರಲ್ಲಿ ಇಂಥ ಒಂದು ನೆನಪಿನ ಶಕ್ತಿ ಇತ್ತು, ಬಹಳ ತೇಜ್ ಇತ್ತು ಬುದ್ಧಿ. ಒಂದು ಬಾರಿ ಕೇಳಿದ್ರೆ ಅದು ಬುದ್ಧಿಯಲ್ಲಿ ಪ್ರಿಂಟ್ ಆದಂಗೆ. बाबा की एक पॉइंट सुनी और वह अंदर छप गई. ಒಂದು ಪಾಯಿಂಟ್ ಬಾಬಂದು ಕೇಳಿದ್ರೆ ಸಾಕು, ಅದು ಒಳಗಡೆ ಚಾಪ್ ಒತ್ತಿದಂಗೆ, ಪ್ರಿಂಟ್ ಆದಂಗೆ ಆಗ್ಬಿಡ್ತಿತ್ತು. ಆಮೇಲೆ ಮಮ್ಮ ಏನ್ ಮಾಡ್ತಿದ್ರು, ಉಸ್ಕೆ 10 ರಾಜ್ ಸ್ಪಷ್ಟ ಕರ್ಕೆ ಸುನಾತಿ. ಆ ಒಂದು ಪಾಯಿಂಟಿನ 10 ರಹಸ್ಯವನ್ನ ಸ್ಪಷ್ಟ ಮಾಡಿ ಮಮ್ಮ ಹೇಳ್ತಾ ಇದ್ರು. ಅವರು ಸಬಕೋ ಜ್ಞಾನ ಕೆ ಗಹರಾಯಿ ಮೇ ಲೇ ಜಾತಿ ಥಿ. ಆ ಒಂದು ಮಾತನ್ನ 10 ಮಾತಿನಲ್ಲಿ ರಹಸ್ಯವನ್ನ ಹೇಳಿ ಬಿಡಿಸಿ ಬಿಡಿಸಿ ಹೇಳಿ ಅನ್ಯರನ್ನ ಜ್ಞಾನದ ಆಳದಲ್ಲಿ ಕರ್ಕೊಂಡು ಹೋಗ್ತಿದ್ರು. तो जिस प्रकार मम्मा ने व्यर्थ चिंतन से किनारा कर परमात्मा चिंतन किया, ಈ ರೀತಿ ಮಮ್ಮ ಎಲ್ಲ ವ್ಯರ್ಥ ಚಿಂತನೆಯಿಂದ ಮುಕ್ತರಾಗಿ ಪರಮಾತ್ಮ ಚಿಂತನೆಯಲ್ಲೇ ಇರ್ತಿದ್ರು. जिससे उनकी बुद्धि दिव्य बन गई. ಈ ರೀತಿ ಇರುವುದರಿಂದ ಮಮ್ಮರವರ ಬುದ್ಧಿ ದಿವ್ಯವಾಗ್ತಾ ಹೋಯ್ತು. ऐसे हम भी दिव्य बुद्धि संपन्न बनने का पुरुषार्थ करें. ಮಮ್ಮರವರಂತೆ ನಾವು ಸಹ ದಿವ್ಯ ಬುದ್ಧಿ ಸಂಪನ್ನರಾಗುವ ಪುರುಷಾರ್ಥವನ್ನು ಮಾಡೋಣ. ಬನ್ನಿ ಯೋಗಾಭ್ಯಾಸ. ಮಸ್ತಕ ಸಿಂಹಾಸನದಲ್ಲಿ ಆತ್ಮ ಜ್ಯೋತಿ ಕುಳಿತು ಶಿವ ತಂದೆಯ ಜ್ಞಾನ ಚಿಂತನೆಯನ್ನ ಮಾಡುತ್ತಿದ್ದೇನೆ. ಆಹಾ, ನಾನು ಮೊದಲು ಹೇಗಿದ್ದೆ? ತಂದೆಯ ಜ್ಞಾನ ದೊರೆತ ಮೇಲೆ ನನ್ನ ಆತ್ಮ ಚೈತನ್ಯ ಶಕ್ತಿ ಎಷ್ಟು ಲವಲವಿಕೆ, ಎಷ್ಟು ಖುಷಿಯಲ್ಲಿದ್ದೇನೆ. ಆತ್ಮ ಶಾಂತಿಯಲ್ಲಿ ಸಂಪನ್ನ, ಜ್ಞಾನದಲ್ಲಿ ಸಂಪನ್ನ, ಪ್ರೀತಿಯಲ್ಲಿ ಸಂಪನ್ನ, ಆನಂದದಲ್ಲಿ ಸಂಪನ್ನ, ಸರ್ವಶಕ್ತಿಗಳಲ್ಲಿ ಸಂಪನ್ನ ಜ್ಯೋತಿ. ಮಸ್ತಕ ಸಿಂಹಾಸನದಲ್ಲಿ ಕುಳಿತಿರುವಂತ ಆತ್ಮ ಜ್ಯೋತಿ ನನ್ನನ್ನು ಸಂಪನ್ನಗೊಳಿಸಿದ ತಂದೆಗೆ ಒಮ್ಮೆ ಧನ್ಯವಾದ ಹೇಳಿ. ಸರ್ವಶಕ್ತಿವಂತ ಬಾಬಾ, ಜ್ಞಾನದಾತ ಬಾಬಾ, ಗುಣದಾತ ಬಾಬಾ, ಶಕ್ತಿದಾತ ಬಾಬಾ, ದಿವ್ಯ ಬುದ್ಧಿ ವಿಧಾತ ಬಾಬಾ,
ಆತ್ಮ ಜ್ಯೋತಿಯನ್ನು ಹೇಗಿದ್ದವನನ್ನ ಏನನ್ನಾಗಿ ಮಾಡಿದಿರಿ? ಸೃಷ್ಟಿ ಚಕ್ರದ ರಹಸ್ಯವನ್ನ ತಿಳಿಸಿಕೊಟ್ಟಿರುವುದರಿಂದ ನಾನು ಆತ್ಮನ ಶ್ರೇಷ್ಠ ಪಾತ್ರದ ಅರಿವಾಯ್ತು ತಂದೆ. ಬಾಬಾ, ತಮ್ಮನ್ನ ಪಡೆದು ಎಲ್ಲವನ್ನ ಪಡೆದೆ. ಈ ಜಗತ್ತಿನಲ್ಲಿ ಅಲ್ಪಕಾಲದ ಸಂಬಂಧ, ಅಲ್ಪಕಾಲದ ಸುಖ, ಅಲ್ಪಕಾಲದ ಶಾಂತಿ, ಮರೀಚಿಕೆಯಂತೆ ಆತ್ಮ ಜ್ಯೋತಿ ನಾನು ಬೆನ್ನಟ್ಟಿದ್ದೆ. ಸದಾಕಾಲದ ಸುಖ, ಸದಾಕಾಲದ ಶಾಂತಿ, ಸದಾಕಾಲದ ನೆಮ್ಮದಿಯನ್ನ, ಜ್ಞಾನವನ್ನ ನೀಡಿದ ತಮ್ಮಿಂದ ಸರ್ವ ಪ್ರಾಪ್ತಿಯಿಂದ ಸಂಪನ್ನನಾದೆ ಬಾಬಾ. ತಮ್ಮನ್ನು ಪಡೆದು ಎಲ್ಲವನ್ನೂ ಪಡೆದೆ. ಆತ್ಮ ಜ್ಯೋತಿ ಈಗ ಮಸ್ತಕ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ಪ್ರತಿಯೊಂದು ಆತ್ಮರ ವಿಶೇಷತೆಯನ್ನೇ ನೋಡುವ ಅಭ್ಯಾಸವಾಯಿತು. ಮಮ್ಮಾರವರ ಸಮಾನ ನಾನು ಸಹ ಈಗ ಹಂಸವಾಹಿನಿ, ವಿದ್ಯಾದೇವಿ. ಹಂಸ ಹೇಗೆ ಮುತ್ತನ್ನೇ ಆರಿಸುತ್ತದೋ ಹಾಗೆಯೇ ಎಲ್ಲ ಮನುಷ್ಯಾತ್ಮರನ್ನ ಕಂಡಾಗ ಎಲ್ಲರ ಒಳ್ಳೆಯತನವನ್ನ ನೋಡುವ ಪ್ರತಿಯೊಬ್ಬರು ದಿವ್ಯ ಶ್ರೇಷ್ಠ ಆತ್ಮರು, ಬಾಬನ ಮಕ್ಕಳು ಎನ್ನುವ ದಿವ್ಯ ಬುದ್ಧಿಯಿಂದ ಸಂಪನ್ನನಾದೆ. ನನ್ನ ಬುದ್ಧಿಯು ದಿವ್ಯವಾಗಿ ಒಳ್ಳೆಯದನ್ನೇ ನೋಡುವ, ಒಳ್ಳೆಯದನ್ನೇ ಗ್ರಹಿಸುವ, ಒಳ್ಳೆಯದನ್ನೇ ಚಿಂತಿಸುವ. ನಾನೀಗ ವಿದ್ಯಾದೇವಿ, ಹಂಸವಾಹಿನಿ. ಜ್ಞಾನ ಸಾಗರ ತಂದೆಯ ಜ್ಞಾನದ ಚಿಂತನೆಯಲ್ಲಿರುವ ಜ್ಞಾನವಾಹಿನಿ. है बुद्धि का मुंसिफ बड़ा न्यायकारी, मैं राजा भी राजी, सुखी जनता सारी। सुसंस्कारों की जो सेना सजग हो, तो दुर्गुण के दुश्मन से धोखा न खाए। मस्तक सिंहासन पे हम आत्माएं, राजन बने और शासन चलाएं। कर्मेंद्रियां कर्मचारी हमारी, त्रिकुटी बीच दरबार अपना सजाएं।